ಆತ್ಮೀಯರೇ, ಇಂದಿನ ತರಗತಿ ತಮಗೆ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮನ್ನು ಹಂಚಿಕೊಳ್ಳಿರುವ ವಿಷಯ ವಸ್ತು ಭೂಗೋಳಶಾಸ್ತ್ರ. ಇಂದಿನ ತರಗತಿಗೆ ಸಂಬಂಧಪಟ್ಟಂಥ ವಿಷಯ ವಸ್ತುವಾಗಿದೆ. ಸಂಚಿಕೆ 2 ಇದು. ಶಿಲೆ ಹಾಗೂ ಭೂಭಾಗದಿಂದ ಕೂಡಿರೋ ಭಾಗಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಶಿಲಾಗೋಳ. ಭೂಮಿಯ ಪದರಗಳು 3: ತೊಗಟೆ, ಇದನ್ನು ಹೊರಪದರು ಅಂತೇವೆ, ಕವಚ, ಮಧ್ಯಂತರ ಪದರು, ನಂತರ ಗರ್ಭ, ನಂತರ ಕೇಂದ್ರ ಪದರು. ರ್ಯಾಡ್ಕ್ಲಿಫ್ ರೇಖೆ ಯಾವ ದೇಶಗಳ ಪ್ರಮುಖ ಗಡಿರೇಖೆ? ಭಾರತ, ಪಾಕಿಸ್ತಾನ ದೇಶಗಳ ಗಡಿರೇಖೆ. ಡ್ಯುರ್ಯಾಂಡೋ ರೇಖೆ ಯಾವ ದೇಶಗಳ ಪ್ರಮುಖ ಗಡಿರೇಖೆ? ಭಾರತ, ಅಫ್ಘಾನಿಸ್ತಾನ್. ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಭೂಮಿಯಿಂದ ನಕ್ಷತ್ರಗಳ ದೂರವನ್ನು ಅಳೆಯಲು ಬಳಸುವ ಮಾನದಂಡ ಜ್ಯೋತಿರ್ವರ್ಷ. ಬುರ್ಜಿಲ್ ಮತ್ತು ಚೋಜಿಲ್ ಕಣಿವೆ ಮಾರ್ಗ ಕಂಡುಬರುವ ರಾಜ್ಯ ಯಾವುದು? ಜಮ್ಮು ಮತ್ತು ಕಾಶ್ಮೀರ. ಬಂಗಾಳದ ಕಾಲಿಪಾಂಗ್ ಹಾಗೂ ಟಿಬೆಟಿನ ಲಾಸಾಗಳನ್ನು ಸಂಪರ್ಕಿಸುವ ಹೆದ್ದಾರಿಯನ್ನು ಯಾವ ಕಣಿವೆ ಮಾರ್ಗದಲ್ಲಿ ನಿರ್ಮಿಸಲಾಗಿದೆ? ಯಾವುದಪ್ಪ ಅಂತ ಹೇಳಿದರೆ ಜಿಲೆಪ್ ಲಾ ಕಣಿವೆ ಮಾರ್ಗ. ಮಸೂರಿ ಮತ್ತು ನೈನಿತಾಲ್ ಇರುವ ರಾಜ್ಯ? ಉತ್ತರಾಖಂಡ. ಡಾರ್ಜಿಲಿಂಗ್ ಇರುವ ರಾಜ್ಯ? ಪಶ್ಚಿಮ ಬಂಗಾಳ. ದಾಲ್ ಸರೋವರ ಇರುವ ರಾಜ್ಯ? ಜಮ್ಮು ಮತ್ತು ಕಾಶ್ಮೀರ. ಟೀ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯುವ ರಾಷ್ಟ್ರ? ಭಾರತ. ಅತಿ ಹೆಚ್ಚು ಶಕ್ತಿಯನ್ನು ಯಾವುದರಿಂದ ಉತ್ಪಾದಿಸಲಾಗುತ್ತಿದೆ? ಶಾಖೋತ್ಪನ್ನ ಶಕ್ತಿ. ಕಪ್ಪು ಮಣ್ಣು ಯಾವ ಬೆಳೆಗೆ ಸೂಕ್ತ? ಕಪ್ಪು ಮಣ್ಣು ಹತ್ತಿ ಬೆಳೆ ಬೆಳೆಯಲು ಸೂಕ್ತ. ಮಾನಸ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಅಸ್ಸಾಂ ರಾಜ್ಯದಲ್ಲಿದೆ. ಕೂರ್ಬಾ ನಗರವನ್ನು ಪ್ರಸಿದ್ಧವಾಗಿರುವ ಯಾವುದರಿಂದ? ಅಲ್ಯೂಮಿನಿಯಂ ಕೈಗಾರಿಕೆಗೆ ಕೂರ್ಬಾ ಪ್ರಸಿದ್ಧವಾಗಿದೆ. ಸಿಂಪ್ಲಿಪಾಲ್ ವ್ಯಾಘ್ರ ಯೋಜನೆ ಇರುವ ರಾಜ್ಯ? ಒರಿಸ್ಸಾ. ಲಿಗ್ನೈಟ್ ಉತ್ಪಾದನೆಯಲ್ಲಿ ತಮಿಳುನಾಡಿನ ನಂತರ ಯಾವ ರಾಜ್ಯ ಉತ್ಪಾದಿಸುತ್ತದೆ? ಗುಜರಾತ್. ರೋಹಿ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಹಿಮಾಚಲ ಪ್ರದೇಶ. ಯಾವ ರಾಜ್ಯ ಅತಿ ಹೆಚ್ಚು ಕ್ರಿಶ್ಚಿಯನ್ನರನ್ನು ಹೊಂದಿದೆ? ನಾಗಾಲ್ಯಾಂಡ್. ಹಸಿರು ಕ್ರಾಂತಿ ಯಾವ ಬೆಳೆಯಿಂದ ಪ್ರಾರಂಭವಾಯಿತು? ಗೋಧಿ. ನರ್ಮದಾ ನದಿ ಹರಿಯುವ ದಿಕ್ಕು? ಪಶ್ಚಿಮ ದಿಕ್ಕಿಗೆ ನರ್ಮದಾ ನದಿ ಮತ್ತು ತಪತಿ ನದಿ ಹರಿದು ಬರುತ್ತವೆ. ಥಾರ್ ಮರುಭೂಮಿ ಇರುವ ರಾಜ್ಯ? ಥಾರ್ ಮರುಭೂಮಿ ರಾಜಸ್ಥಾನದಲ್ಲಿ ಬರುತ್ತೆ. ಮೌಂಟ್ ಅಬು ಗಿರಿಧಾಮ ಇರುವ ರಾಜ್ಯ? ಮೌಂಟ್ ಅಬು ಗಿರಿಧಾಮ ಕೂಡ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಮಾಳ್ವಾ ಪ್ರಸ್ಥಭೂಮಿ ಹೆಚ್ಚು ಆವರಿಸಿರುವ ರಾಜ್ಯ? ಮಾಳ್ವಾ ಪ್ರಸ್ಥಭೂಮಿ ಹೆಚ್ಚು ಆವರಿಸಿರುವ ರಾಜ್ಯ? ಮಧ್ಯಪ್ರದೇಶ. ಪೂರ್ವಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಅರಮಕೊಂಡ. ಪೂರ್ವಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು? ಪೂರ್ವಘಟ್ಟಕ್ಕೆ ಬಂದರೆ ಅರಮಕೊಂಡ ಅಂತ ಹೇಳ್ತೇವೆ. ಭಾರತ ಅತಿ ದೊಡ್ಡ ಸರೋವರ ಯಾವುದು? ಒರಿಸ್ಸಾ ರಾಜ್ಯದ ಚಿಲ್ಕಾ. ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ? ಒರಿಸ್ಸಾ ರಾಜ್ಯ. ಯಾವ ಸರೋವರವನ್ನು ಶ್ರೀಹರಿಕೋಟ ಎಂದು ಕರೆಯುತ್ತಾರೆ? ಪುಲಿಕಾಟ್. ಜೋಗ ಜಲಪಾತ ಇರುವ ರಾಜ್ಯ? ಕರ್ನಾಟಕ. ಭಾರತದ ಏಕೈಕ ಸಜೀವ ಜ್ವಾಲಾಮುಖಿ ಯಾವುದು? ಬ್ಯಾರನ್. ಭಾರತ ಹೊಂದಿರುವ ವಾಯುಗುಣ ಯಾವುದು? ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ. ಭಾರತದ ಗರಿಷ್ಠ ಉಷ್ಣಾಂಶ ಹೊಂದಿರುವ ಪ್ರದೇಶ? ಗಂಗಾನಗರ 52 ಡಿಗ್ರಿ ಸೆಲ್ಸಿಯಸ್.
ಸುಂಟರ ಗಾಳಿಯನ್ನು ಉತ್ತರ ಪ್ರದೇಶದಲ್ಲಿ ಏನೆಂದು ಕರೆಯುವರು? ಸುಂಟರ ಗಾಳಿಯನ್ನು ಉತ್ತರ ಪ್ರದೇಶದಲ್ಲಿ ಆಂದಿಸ್ ಎಂದು ಕರೆಯುತ್ತಾರೆ. ಭಾರತವು ತನ್ನ 75% ಮಳೆಯನ್ನು ಯಾವ ಕಾಲದಲ್ಲಿ ಪಡೆಯುತ್ತದೆ? ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ 75% ಮಳೆಯನ್ನು ಪಡೆಯುತ್ತದೆ. ಜೂನ್ನಿಂದ ಸೆಪ್ಟೆಂಬರ್ ಅಂತ ನಾವು ಹೇಳ್ತೇವೆ. ದಕ್ಷಿಣ ಭಾರತದ ಜರಾಪುಂಜಿ ಎಂದು ಯಾವುದನ್ನು ಕರೆಯಲಾಗಿದೆ? ಆಗುಂಬೆ. ಧನ್ಯವಾದಗಳು. ಒಂದು ಕಡೆ ಸೇವೆ ಮಾಡಿಟ್ಕೊಳ್ಳಿ. ಸ್ಪರ್ಧಾ ಪರೀಕ್ಷೆಯಲ್ಲಿ ನಾನು ಈ ಪರೀಕ್ಷೆಯಲ್ಲಿ ಪಾಸಾಗುತ್ತೇನೆ ಎಂಬ ದೃಢ ನಿರ್ಧಾರ ಕೈಗೊಳ್ಳಿ. ಯಶಸ್ಸನ್ನು ಹೊಂದಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.